ಈ ಕಾಸ್ಟ್ ಪ್ರೈಸ್ ಇದ್ರದ್ದು 2,000 ರೂಪಾಯಿ. ಆದರೆ ನಿಮಗೆ ನಾನು 250 ರೂಪಾಯಿನಲ್ಲಿ ಬುಕ್ ಮಾಡಿದೆ ಅಂದ್ರೆ ನಿಮಗೆ ಇದು ಐಟಮ್ ಕೊಡಕ್ಕೆ ಸಾಧ್ಯ ಇಲ್ಲ. ಏನು ಹಾನಿ ಆಗತ್ತಿಲ್ಲ, ಡ್ಯೂ ಡೇಟ್ ಇಲ್ಲ, ಇದು ಎಕ್ಸ್ಪೈರಿ ಇಲ್ಲ, ಇದು ಇವತ್ತಿಲ್ಲ ನಾಳೆ ಸೇಲ್ ಆಗಂತ ಆರ್ಟಿಕಲ್ಸ್ ಎಲ್ಲ. ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಇವತ್ತು ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿ ಮುಖಾಂತರ ಅರ್ಥ ಮಾಡ್ಕೊಳ್ಳಿ ಬಿಸ್ನೆಸ್ ಯಾಕೆ ಟೈಪ್ ಮಾಡಬೇಕು, ಹೇಗೆ ಮಾಡಬೇಕು. ಅತಿ ಆಸೆನಲ್ಲಿ ನಮಗೆ ಬಹಳ ನುಕ್ಸಾನ ಆಗುತ್ತೆ. ಹೇಗಾಗತ್ತೆ ಅಂದರೆ ಅದ್ರ ಬಗ್ಗೆ ಒಂದು ಸ್ಟೋರಿಯಿಂದ ಹೇಳ್ತೀನಿ. ನೀವು ಅದು ನಿಮ್ಮ ಮೇಲೆ ತಿಳ್ಕೊಳ್ಳಿ. ಅತಿ ಆಸೆ ಮಾಡಿದ್ರೆ ಎಷ್ಟು ನುಕ್ಸಾನ ಆಗತ್ತೆ. ಒಂದು ಹಸ್ಬೆಂಡ್ ವೈಫ್ ಇದ್ರು. ಹಸ್ಬೆಂಡು ಬಹಳ ಅಂದರೆ ಬಹಳ ಕಂಜೂಸ್ ಮಕ್ಕಿ ಸೂಸ್ ಅಂತಾರಲ್ಲ ಆ ಟೈಪ್, ಬಹಳ ಕಂಜೂಸ್ ಇದ್ದ. ಹೆಂಡತಿ ಒಂದ್ ದಿವಸ ಮನೆಯಲ್ಲಿ ಗಲಾಟೆ ಮಾಡ್ತಾರೆ, ನನಗೆ ಫಿಶ್ ತಿನ್ಬೇಕು, ಫಿಶ್ ಅಂದ್ರೆ ಮछली ತಿನ್ಬೇಕಂತ ಆಸೆ ಇರುತ್ತೆ. ಆದ್ರೆ ಆ ಗಂಡ ಏನ್ ಹೇಳ್ತಾರೆ, ಏಕೆ ನಮ್ಮ ಮನೇಲಿ ಊಟ ಮಾಡ್ತೀರ ಅದೇ ಊಟ ಮಾಡೋಣ, ಯಾಕೆ ಫಿಶ್ ಬೇಕು, ಯಾಕೆ ಹೊರಗೆ ಹೋಗ್ಬೇಕು, ಯಾಕೆ ಖರ್ಚು ಮಾಡ್ಬೇಕು. ಡೈಲಿ ಹಂಗೆ ಹೆಂಡತಿಗೆ ಬಹಳ ಅತಿ ಆಸೆ ಆಗ್ಬಿಡುತ್ತೆ, ನಾನು ಫಿಶ್ ತಿನ್ಲೇಬೇಕಂತ. ಆ ಫಿಶ್ ತಿನ್ನಕಂತ ದಿವಸ ಆ ಗಲಾಟೆಯಿಂದ ಹಸ್ಬೆಂಡು ಮಾರ್ಕೆಟ್ನಲ್ಲಿ ಹೋಗ್ತಾನೆ. ಹೋಗಿ ಫಿಶ್ ತೊಗೊಂಬರೋದು ಓಕೆ ಮಾಡ್ತಾನೆ. ಫಿಶ್ ತೊಗೊಂಬರ್ತೀನಿ ಇವತ್ತು ಈ ಮಾರ್ಕೆಟ್ನಲ್ಲಿ ಹೆಂಗ್ ರಿಟೇಲ್ ಅಂಗಡಿನಲ್ಲಿ ಹೋಗ್ತಾರೆ. ಅಲ್ಲಿ ಆ ಫಿಶ್ ಅಂಗಡಿ ಅವನಿಗೆ ಹೇಳ್ತಾನೆ, ಫಿಶ್ ಏನು ರೇಟ್ ಕೆಜಿ ಅಂತ. 100 ರೂಪಾಯಿ ಕೆಜಿ. ಅಯ್ಯೋ, ಇಷ್ಟು 100 ರೂಪಾಯಿ ಕೆಜಿ, ಇಷ್ಟು ಜಾಸ್ತಿ ರೇಟು, ಯಾರು ತೊಗೊತಾರಪ್ಪ ನಿಂದು ಫಿಶ್ ರೇಟು, ಇಷ್ಟು ರೇಟೇ ಇಲ್ಲ ಮಾರ್ಕೆಟ್ನಲ್ಲಿ ಅಂತ ಹೇಳ್ತಾನೆ. ಇಲ್ಲಪ್ಪ, ನಾವು ಹೋಲ್ಸೇಲ್ ರೇಟ್ನಲ್ಲಿ ತಗೊಂಡು ಬರ್ತೀವಿ, ನಮ್ಗೆ ಸ್ವಲ್ಪ ಲಾಭ ಹಾಕಿ ನಾವು ರಿಟೇಲ್ನಲ್ಲಿ ಸೇಲ್ ಮಾಡ್ತೀವಿ. ಆ ಗಂಡ ಅತಿ ಕಂಜೂಸು. ಇಲ್ಲಪ್ಪ, ನಾ ಇಷ್ಟು ರೇಟ್ನಲ್ಲಿ ಕೊಡೋದಿಲ್ಲ. ಅವರು ಅಂಗಡಿಯವ್ರು ಹೇಳ್ತಾರಪ್ಪ, ಹೋಲ್ಸೇಲ್ ಮಾರ್ಕೆಟ್ನಲ್ಲಿ ಹೋಗ್ಬಿಡಪ್ಪ, ನಿನಗೆ ಅಲ್ಲಿ ಕಮ್ಮಿ ಸಿಕ್ಕಿದೆ ಅಂತ. ಅವರು ಏನು ಮಾಡ್ತಾರೆ, ಫಿಶ್ ಇನ್ ಹೋಲ್ಸೇಲ್ ಮಾರ್ಕೆಟ್ ಇರ್ತಾರಲ್ಲ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿದ ಮೇಲೆ ಅಲ್ಲಿ ಕೇಳ್ತಾನೆ, ಅಲ್ಲಿ ಎಷ್ಟು ರೂಪಾಯಿ ಕೆಜಿ ಅಪ್ಪ ನಿಮ್ಮ ಫಿಶು ಅಂತ ಕೇಳಿದ್ರೆ ಅವರು 80 ರೂಪಾಯಿ ಕೆಜಿ ಅಂತ ಹೇಳ್ತಾರೆ. 80 ರೂಪಾಯಿ ಕೆಜಿ ಹೇಳಿದಾಗೆ ಆ ಗಂಡಗೆ ಮತ್ತೆ ಅತಿ ಆಸೆ. ಇಲ್ಲಪ್ಪ, 80 ರೂಪಾಯಿ ಭಾಳ ರೇಟ್ ಆಯ್ತಪ್ಪ, ಇಷ್ಟು ರೇಟಿಗೆ ಯಾರು ಕೊಡ್ತಾರಾ? ಯಾರು ಕೊಡೋಲ್ಲ. ಆ ಅಂಗಡಿ ಆ ಫಿಶ್ನ ಏನು ಹೇಳ್ತಾರಪ್ಪ, ನೋಡ್ರಿ ಅಣ್ಣಾರೆ, ನಾವು ಹೊಳಿನಲ್ಲಿ ಹೋಗಿ ಕುಂತಿ ತಗೊಂಬರ್ತೀವಿ, ಅವೆಲ್ಲ ಕಾಸ್ಟ್ ಆಗುತ್ತೆ. ಆ ಕಾಸ್ಟ್ ಮೇಲೆ ನಿಮಗೆ 80 ರೂಪಾಯಿ ನಿಮಗೆ ಇವತ್ತಿನ ರೇಟ್ನಲ್ಲಿ ಕೊಡ್ತೀವಿ. ಇಲ್ಲಪ್ಪ, ಇಷ್ಟು ರೇಟ್ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿ ಆ ಅಂಗಡಿ ಅವನೇನು ಹೇಳ್ತಾರೆ, ಹೋಲ್ಸೇಲ್ ಅಂಗಡಿ ಅವರು, ಆಯ್ತು ರೀ ಅಣ್ಣಾರೆ, ನಾವು ಯಾವ ಹೊಳಿನ ತೊಗೊಂಬಂದ್ವಿ ಆ ಹೊಳಿ ಹತ್ರ ಹೋಗ್ಬಿಡ್ರಿ, ನಿಮಗೆ ಹಂಗೆ ಸಿಗುತ್ತೆ, ಫ್ರೀ ಆಗೇ ಸಿಗುತ್ತೆ. ಆ ಗಂಡ ಅತಿ ಆಸೆ ಹೊಳಿ ಹತ್ರ ಹೋಗ್ತಾರೆ. ನೋಡ್ತಾರೆ ಫಿಶ್ ತೊಗೊಳಕಂತ ಹೇಳಿ ಸ್ವಲ್ಪ ಒಳ ಹೋಗ್ತಾರೆ. ಒಳ ಹೋಗಿದ್ಮೇಲೆ ಕೈಗೆ ಏನು ಬರಲ್ಲ. ಇನ್ನೂ ಸ್ವಲ್ಪ ಒಳ ಹೋಗ್ತಾರೆ, ಅಲ್ಲಿ ಏನು ಸಿಗಲ್ಲ. ಇನ್ನೂ ಡೀಪ್ನಲ್ಲಿ ಹೋಗ್ತಾರೆ. ಅಲ್ಲಿ ಫಿಶ್ ಸಿಗೋ ಟೈಮ್ನಲ್ಲಿ ಅವರು ಮುಳುಗೋಗ್ಬಿಡ್ತಾರೆ. ಮುಳುಗೋಗ್ತಾರೆ, ಗೊತ್ತಾಗುತ್ತೆ, ನನಗೆ ಈಜಾಡಕ್ಕೆ ಬರಲ್ಲ, ಹೆಂಗೆ ಹೊರಗೆ ಹೋಗ್ಬೇಕು. ಅಲ್ಲಿ ಏನಾಗುತ್ತೆ, ಆ ಫಿಶ್ ತೊಗೊಳೋದು ಅತಿ ಆಸೆ, ಫ್ರೀಯಾಗಿ ಸಿಗಲಿ, ಕಮ್ಮಿನಲ್ಲಿ ಸಿಗಲಿ, ಅತಿ ಆಸೆ ತೊಗೊಂಡು ಹೋಗಿ ಅಲ್ಲಿ ಆ ಹೊಳಿನಲ್ಲಿ ಹೋಗ್ಬಿಡ್ತಾರೆ. ಅಲ್ಲಿ ಅವ್ರು ಒಳಗೆ ಹೋದ ತಕ್ಷಣ ಈಜಾಡಕ್ಕೆ ಬರಲ್ಲ ಅಣ್ಣಾರೆ. ಅವಾಗೆ ಅವ್ರಿಗೆ ಗೊತ್ತಾಗುತ್ತೆ ಅತಿ ಆಸೆ ಇದ್ದರೆ ಎಷ್ಟು ಹಾನಿ. ಸೊ ಫ್ರೆಂಡ್ಸ್, ನಿಮಗೂ ಅದೇ ಹೇಳ್ತೀನಿ, ಸೂರತ್ ಭಾಳಷ್ಟು ಮಂದಿ ಬರ್ತಾರೆ, ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ. ಆದರೆ ಒಂದು ಒಳ್ಳೆ ರೇಟ್ನಲ್ಲಿ, ರೀಸನಬಲ್ ರೇಟ್ನಲ್ಲಿ ಎಲ್ಲಿ ಸಿಗುತ್ತೆ ಅದು ಬಿಟ್ಟು ಅತಿ ಆಸೆ ಸಂಧಿ ಮೂಲಿನಲ್ಲಿ ಹುಡುಕ್ತಾರೆ. ಅಲ್ಲಿ ಎಲ್ಲಿಯಾರು ಸಿಕ್ಕಿದ್ರೆ ಅವ್ರದ್ದು ಅಡ್ರೆಸ್ಸು ಗ್ಯಾರಂಟಿ ಇಲ್ಲ, ಅವ್ರು ಎಲ್ಲಿಂದ ಬಟ್ಟೆ ತೊಗೊಂಡ್ಬಂದಿದ್ದು ಅದು ಗ್ಯಾರಂಟಿ ಇಲ್ಲ, ಅವ್ರದ್ದು ಲೊಕೇಶನ್ ಗ್ಯಾರಂಟಿ ಇಲ್ಲ, ನಿಮಗೆ ಅವ್ರು ಯಾರು ನಿಮಗೆ ಆ ಏರಿಯಾದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅದರದ್ದು ಗ್ಯಾರಂಟಿ ಇಲ್ಲ. ಆ ಅತಿ ಆಸೆಯಿಂದ ನೀವು ಅಂಗಡಿನಲ್ಲಿ ಹೋಗ್ತೀರಾ. ಹೋಗಿದ ಮೇಲೆ ಏನು ಮಾಡ್ತಾರೆ ಗೊತ್ತಾ, 200 ರೂಪಾಯಿ ಸೀರೆ ಅವ್ರು ನಿಮಗೆ 20 ರೂಪಾಯಿ ತೋರಿಸ್ತಾರೆ. ಆ 20 ರೂಪಾಯಿ ನೀವೇನು ಮಾಡ್ತೀರಾ, 2,000 ಸೀರೆ ಬುಕ್ ಮಾಡ್ತೀರಾ, 40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅಲ್ಲಿ ನೀವು ಮಾಡ್ತೀರಾ, ಅತಿ ಆಸೆ ಬಂದ್ಬಿಡ್ತದೆ. ಫಸ್ಟ್ ಅಪ್ಪ ನೀನು ದುಡ್ಡು ತಗೋ, ನನಗೆ 2,000 ಸೀರೆ ಬುಕ್ ಮಾಡು. ಅಲ್ಲಿ ಏನಾಗುತ್ತೆ, ಮೈಂಡ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ. ಓಹೋ, 20 ರೂಪಾಯಿ ಸಿಕ್ಕಿದೆ, ನಾನು ಸೂರತಿ ನಮ್ಮ ಊರಿಗೆ ಹೋಗಿ 200 ರೂಪಾಯಿ ಮಾರ್ತೀನಿ, 4 ಲಕ್ಷ ರೂಪಾಯಿ ದುಡಿತೀನಿ. ಹಂಗೆ ಹಾಕ್ತಾ ಪಾವತಿ ತೊಗೊಳಂಗಿಲ್ಲ, ಪರ್ಚಿ ಬಿಲ್ ತೊಗೊಳಂಗಿಲ್ಲ, ರಸೀದ್ ತೊಗೊಳಂಗಿಲ್ಲ. ಸೀದಾ 40,000 ರೂಪಾಯಿ ಹಾಕ್ತಾನೆ. ಆ ಅಪ್ಪನ ಅಡ್ರೆಸ್ ಎಲ್ಲಿದೆ ಅದು ತೊಗೊಳಂಗಿಲ್ಲ, ಯಾರು ಎಲ್ಲಿಂದ ಕಳಿಸಿದೆ ಅದು ತೊಗೊಳಂಗಿಲ್ಲ. ದುಡ್ಡು ಕೊಟ್ಟು ಪಟಾಪಟ್ ಹೋಗ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಊರಿಗೆ ಹೋಗಿದ್ಮೇಲೆ 2,000 ಕಿಲೋಮೀಟರ್ ದೂರ ಹೋಗಿದ್ಮೇಲೆ ಗೊತ್ತಾಗುತ್ತೆ, ಓಹೋ ಎಷ್ಟು ಮೋಸ ಹೋಗ್ಬಿಟ್ಟೆ, ಅತಿ ಆಸೆ. ಸೊ ಬಟ್ಟೆ ಅಂಗಡಿನಲ್ಲಿ ಹಂಗೆ ಒಳ್ಳೆ ಅಂಗಡಿ ಹುಡುಕ್ರಿ. ಸೂರತ್ ನನ್ನ ಹತ್ರ ಬರ್ರಿ ಅಂತ ಹೇಳಲ್ಲ, ಒಳ್ಳೆ ಅಂಗಡಿ ಯಾರು ರೀಸನಬಲ್ ರೇಟ್ನಲ್ಲಿ ತೋರಿಸ್ತಾರೆ ಆ ಅಂಗಡಿನಲ್ಲಿ ಬಟ್ಟೆ ಪರ್ಚೇಸ್ ಮಾಡಿರಿ. ಯಾರು ಫ್ಯಾಕ್ಟ್ರಿ ರೇಟ್ನಲ್ಲಿ ಅಂಡರ್ ಕಾಸ್ಟ್ನಲ್ಲಿ ತೋರಿಸ್ತಾರೆ, ಫ್ಯಾಕ್ಟ್ರಿ ಅಂತ ಹೇಳಿ ಅಂಡರ್ ಕಾಸ್ಟ್ನಲ್ಲಿ ತೋರಿಸಿ ನಿಮ್ಮ ಹತ್ರ ವ್ಯಾಪಾರ ತೊಗೊತಾರೆ, ಒಂದು ಬಿಸ್ನೆಸ್ ತೊಗೊತಾರೆ,
ಅವ್ರು ನಿಮಗೆ ಖಂಡಿತ ಮೋಸನೇ ಮಾಡ್ತಾರೆ. ನೀವೇ ಗೊತ್ತು, ಯಾರು ಅಂಡರ್ ಕಾಸ್ಟಲ್ಲಿ ತೋರಿಸ್ತಾರೆ. ಇದು ನನ್ನ ಸೀರೆ ಎಷ್ಟು, ಈ ಕಾಸ್ಟ್ ಪ್ರೈಸ್ ಇದೆ ಇದ್ರದ್ದು 2,000 ರೂಪಾಯಿ. ಆದರೆ ನಿಮಗೆ ನಾನು 250 ರೂಪಾಯಿನಲ್ಲಿ ಬುಕ್ ಮಾಡಿದೆ ಅಂದರೆ ನಿಮಗೆ ನಾ ಇದು ಐಟಮ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಈಗ ಅಕಸ್ಮಾತ್ ನಾನು ಇದು 250 ರೂಪಾಯಿ ಹೇಳಿ ನಿಮ್ಮ ಹತ್ರ ಬುಕ್ ಮಾಡಿದ್ದೀನಿ ಅಂದರೆ ನಾನು ನಿಮಗೆ ಖಂಡಿತ ಮೋಸ ಮಾಡೋದು ಕೆಲಸನೇ ಮಾಡಕತ್ತೀನಿ. ಇದು 200 ರೂಪಾಯಿ 1000 ಸೀರೆ ಇದೆ. 100 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಕಂಪ್ನಿಯಿಂದ, 50-100 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ 1000 ಗಂಟಲೆ ಹೆಚ್ಚು ಕಮ್ಮಿ ಆಗೋದು ಸಾಧ್ಯ ಇಲ್ಲ. ಅದು ಇರುತ್ತೆ ಮಾತು. ಇಲ್ಲಿ ಸೂರತ್ನಲ್ಲಿ ಬಹಳಷ್ಟು ಮಂದಿ ಬರ್ತಾರೆ. ನಮ್ಮದು ಬಿಜಾಪುರ ಕಡೆಯದು, ಯಾದಗಿರಿಯಿಂದ ಈ ಕಡೆ ಕಸ್ಟಮರ್ ಬಹಳಷ್ಟು ಬಂದಿದ ಮೇಲೆ ಈ ಟೈಪು ಕಲರ್ ಟೈಮ್ ಇಂಥ ಕಸ್ಟಮರ್ ಅಂಗಡಿಯವ್ರು ಸಿಕ್ಕಿದ್ದಾರೆ, ಕೈ ಸುಟ್ಕೊಂಡು ಹೋಗಿದ್ದಾರೆ. ಸೊ ಫ್ರೆಂಡ್ಸ್, ಮತ್ತೆ ಅತಿ ಆಸೆ ಹೋಗಬೇಡಿ. ಮತ್ತೊಂದ್ಸತಿ ಈ ಸೂರತ್ ಬರ್ರಿ. ಬಹಳಷ್ಟು ಮಂದಿ ಜನ ಇದ್ದಾರೆ, ವ್ಯಾಪಾರಸ್ಥರ. ಒಳ್ಳೆ 2 ಲಕ್ಷ ಅಂಗಡಿ ಇದೆ ಇಲ್ಲಿ. ಎಲ್ಲ 5 ಬಳ್ಳು ಕೈನಲ್ಲಿ ಸೇಮ್ ಇರಂಗಿಲ್ಲ, ಹಂಗೆ ಎಲ್ಲರೂ ಸಹ ಅದೇ ಟೈಪ್ ಇರಲ್ಲ. ಮತ್ತೊಂದು ತಿರ್ಗಾ ಬರೀ ಸೂರತ್ನಿಗೆ ನಾವು ಇಲ್ಲಿ ಕಾಪಾಡೋಕ್ಕೆ. ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ನಾವು ಇದ್ದೀವಿ. ಒಂದು ಸತಿ ಮತ್ತೆ ಸ್ಟಾರ್ಟ್ ಮಾಡಿ, ಒಳ್ಳೆ ಆರ್ಟಿಕಲ್ಸ್ ತೊಗೊಂಡೋಗ್ರಿ, ಒಳ್ಳೆ ಅಂಗಡಿನಲ್ಲಿ ಹೋಗ್ರಿ, ಒಳ್ಳೆ ವ್ಯಾಪಾರ ಮಾಡಿರಿ. ನಿಮಗೆ ಸಿಗುತ್ತೆ ಒಳ್ಳೆ ಆರ್ಟಿಕಲ್ಸ್, ನಿಮ್ಮ ಹತ್ರ ರೀಸನಬಲ್ ರೇಟ್ನಲ್ಲಿ ಸಿಗುತ್ತೆ. ಈಗೂ ಕೂಡ ಬಿಸ್ನೆಸ್ಸು, ಬಟ್ಟೆ ಅಂಗಡಿ ಎಷ್ಟು ದೊಡ್ಡ ಬಿಸ್ನೆಸ್ಸು, ಯಾವ ಬಿಸ್ನೆಸ್ ಇಲ್ಲ ಇಲ್ಲಿ. ಹಾನಿ ಆಗೋಂಥದ್ದು ಏನೂ ಇಲ್ಲ. ಇದ್ರ ಬಟ್ಟೆನಲ್ಲಿ ನಿಮಗೆ ಏನು ಹಾನಿ ಆಗೋಂತಿಲ್ಲ. ಡ್ಯೂ ಡೇಟ್ ಇಲ್ಲ, ಇದು ಎಕ್ಸ್ಪೈರಿ ಇಲ್ಲ, ಇದು ಇವತ್ತಿಲ್ಲ ನಾಳೆ ಸೇಲ್ ಆಗೋಂಥ ಆರ್ಟಿಕಲ್ಸ್ ಎಲ್ಲ ತೋರಿಸ್ಕೊಡ್ತೀವಿ. ಬಟ್ಟೆ ವ್ಯಾಪಾರ ಏನಿದೆ, ಮನಿಗೆ ಬೇಕಾದಂಥ ವ್ಯಾಪಾರ. ಎಲ್ಲರಿಗೂ ಫ್ಯಾಷನ್ ಕಿ ದುನಿಯಾ ಇದೆ. ರೋಟಿ, ಕಪड़ा, ಮಕಾನ್ 3 ನೆಸೆಸಿಟಿ ಇದ್ದ ಬಿಸ್ನೆಸ್ಸು. ಈ ಬಿಸ್ನೆಸ್ ಮಿಸ್ ಮಾಡೋ ಬಿಸ್ನೆಸ್ ಇಲ್ಲ. ಈ ಟೈಪ್ ಬಿಸ್ನೆಸ್ಸಿಗೆ ಸ್ಕ್ರೀನ್ ಮೇಲೆ ನಡೆಯೋ ನಂಬರ್ ಕಾಲ್ ಮಾಡಿ. ನಿಮಗೋಸ್ಕರ ನಾನು ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಎನಿ ಟೈಮ್ ಅವೈಲೇಬಲ್ ಇದ್ದೀನಿ. ಈ ನಮ್ಮ ಸ್ಟೋರಿ ಹೆಂಗೆ ಅನ್ನಿಸ್ತು ಮೆಸೇಜ್ ಮಾಡಿ. ಮತ್ತೆ ಏನಾರು ಮಾಹಿತಿ ಬೇಕಾದ್ರೆ ನಮಗೆ ಕಾಲ್ ಮಾಡಿ. ನಿಮಗೋಸ್ಕರ ನಾವು ಇಲ್ಲಿ ಕುಂತೀವಿ. ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಒಳ್ಳೆ ಬಿಸ್ನೆಸ್ ಕೊಡ್ತೀನಿ ನಿಮಗೆ. ಒಂದ್ಸಲಿ ಸ್ಟಾರ್ಟ್ ಮಾಡಿ. ನಿಮಗೆ ಎಂಥಾದ್ರೂ ಹೆಲ್ಪ್ ಬೇಕು, ಹೊಸ ಅಂಗಡಿ ಮಾಡ್ಬೇಕಂದ್ರೆ ಹೆಲ್ಪ್ ಬೇಕು, ಅದಕ್ಕೆಲ್ಲಕ್ಕೆ ನಾನು ರೆಡಿ ಇದ್ದೀನಿ, ಅವೈಲೇಬಲ್. ಮತ್ತೆ ನಾವು ಏನಾದ್ರು ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ.